ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಶೆಟ್ರ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಅಂತೇಳಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ವಾರ್ಡ್ ಸಮಿತಿ ರಚನೆ ಆಗದ ಒಂದು ಕಾರಣಕ್ಕಾಗಿ ಇದು ಸಂಘಟನೆ ಎಲ್ಲ ವರ್ಗದ ಜನರು, ಎಲ್ಲ ಇಂಜಿನಿಯರ್ಗಳು, ವೈದ್ಯರು, ವಿಜ್ಞಾನಿಗಳು ಹಾಗೂ ಹಿರಿಯ ನಾಗರಿಕರು ಹಾಗೂ ಸಾಮಾನ್ಯ ನಾಗರಿಕರು ಎಲ್ಲ ರೀತಿಯ ನಾಗರಿಕರ ಒಳಗೊಂಡಂತ ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯಲ್ಲಿ ಸುಮಾರು ಒಂದು 3,000-4,000 ಜನರು ಆಲ್ರೆಡಿ ನಮ್ಮಲ್ಲಿ ಬಳಗದ ಸದಸ್ಯರಾಗಿದ್ದಾರೆ. ಈ ಎಲ್ಲ ಸದಸ್ಯರ ಆಶಯ ಏನಂತಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಉತ್ತಮ ರೀತಿಯಿಂದ ಬೆಳಿಬೇಕು. ಇನ್ನೊಂದು ನಗರದ ಜೊತೆಯಲ್ಲಿ ನಮ್ಮ ಒಂದು ನಗರವನ್ನು ಹೋಲಿಕೆ ಮಾಡಿದಾಗ ನಮ್ಮ ನಗರ ಉತ್ಕೃಷ್ಟ ನಗರ ಆಗಬೇಕು ಅನ್ನೋ ಒಂದು ಸದಾಶಯದೊಂದಿಗೆ ನಾವೆಲ್ಲ ಪ್ರಜ್ಞಾವಂತ ನಾಗರಿಕರಾಗಿ, ವಿಚಾರ ಮಾಡುವಂತ ನಾಗರಿಕರಾಗಿ ನಮ್ಮ ಊರು ಸುಧಾರಣೆ ಆಗ್ಬೇಕು ಒಂದೇ ಒಂದು ಉದ್ದೇಶಕ್ಕಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವೆಲ್ಲ ಸೇರ್ಕೊಂಡು ಮಾಡಿಕೊಂಡಂತ ಒಂದು ಸಂಘಟನೆ ಆಗಿದೆ. ಈ ಸಂಘಟನೆಗೆ ಒಂದೇ ಒಂದು ಉದ್ದೇಶ, ನಾ ಹೇಳದಂತೆ ನಗರವನ್ನು ಸುಧಾರಣೆ ಮಾಡಬೇಕು. ಈ ಸುಧಾರಣೆ ಮಾಡ್ಬೇಕಂತಂದ್ರೆ ಮಹಾನಗರಗಳಲ್ಲಿ ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆ ಒಂದು ಇರಬೇಕು. ಯಾವುದೇ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಸರ್ಕಾರಿ ಯೋಜನೆಗಳಾಗ್ಲಿ, ಸ್ಥಳೀಯ ಸರ್ಕಾರದಲ್ಲಿ ಆಗುವಂತ ಯಾವುದೇ ಒಂದು ಯೋಜನೆಗಳು ಜನರ ಸಹಕಾರ ಸಹಭಾಗಿತ್ವ ಇಲ್ಲ ಅಂತಂದ್ರೆ ಅದು ಪೂರ್ಣ ರೂಪಕ್ಕೆ ಯಶಸ್ವಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಂವಿಧಾನದ ಆಶಯದಂತೆ ಏನೋ ಒಂದು ನಮಗೆ ದತ್ತವಾದಂತಹ ಒಂದು ಏನೋ ಅವಕಾಶ ಇದೆ, ನಮಗೆ ಒಂದು ಹಕ್ಕಿದೆ. ಆ ಹಕ್ಕನ್ನು ನಾವು ಪಡ್ಕೊಳ್ಳುವಂತ ಒಂದು ದೈನಾಸಿಕ ಸ್ಥಿತಿಯನ್ನ ನಮ್ಮ ಸಾಮಾನ್ಯ ನಾಗರಿಕರಿಗೆ ಬಂದಿದೆಯಲ್ಲ ಅಂತ ಹೇಳಿ ಒಂದು ಖೇದ ವ್ಯಕ್ತಪಡಿಸುತ್ತಾ ನಮ್ಮ ಹಕ್ಕಿಗಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಈ ಹಕ್ಕನ್ನ ನಾವು ಪಡಿತೀವಿ. ಈ ಹಕ್ಕು ಪಡೆಯುವ ಸಲುವಾಗಿ ಇದೆಲ್ಲ ಒಂದು ಆಂದೋಲನ ಮಾಡ್ತಾ ಇದ್ದೀವಿ, ಅಭಿಯಾನ ಮಾಡ್ತಾ ಇದ್ದೀವಿ. ಈ ಅಭಿಯಾನಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಎಲ್ಲ ನಾಗರಿಕರು ಬಹಳ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಸೀನಿಯರ್ ಸಿಟಿಜನ್ಸ್, ಹಿರಿಯ ನಾಗರಿಕರು ಸಹಿತ ಎಲ್ಲ ರೀತಿಯಿಂದ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಸುಮಾರು ನಾವು ಈ ಒಂದು ಅಭಿಯಾನ ಒಂದು 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೂವರೆಗೂ ನಮ್ಗೆ ಅದಕ್ಕೆ ಫಲ ಸಿಕ್ಕಿಲ್ಲ. ಈಗ ಅದು ಒಂದು ಕೊನೆಯ ಹಂತಕ್ಕೆ ಮುಟ್ಟಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಹಂತವನ್ನ ನಾವು ಈಗ ಕಬ್ಬಿಣಕ್ಕಾದಾಗ ನಾವು ಅದನ್ನ ಬಡಿಬೇಕು ಅಂತ ಹೇಳಿ ನಮ್ಮನ್ನ ನೋಡಿ ಏನಿದೆ ಆ ರೀತಿಯಾಗಿ ನಾವು ಈ ಸರಿ ಅದನ್ನ ಈ ಅವಕಾಶ ಬಿಡೋದೇ ಬೇಡ. ಇನ್ನು ಏನಾದ್ರು ಆಗ್ಲಿ ಡೂ ಆರ್ ಡೈ ಅಂತ ಹೇಳಿ ಏನೋ ಒಂದು ಕರೆ ಇತ್ತಲ್ಲ, ಅದೇ ರೀತಿಯಾಗಿ ನಾವೆಲ್ಲ ಒಂದು ವಿಚಾರ ಮಾಡಿಕೊಂಡು ನಮ್ಮ ಒಂದು ಸಮನ್ವಯ ಬಳಗದೊಳಗ ಮತ್ತು ಹಿರಿಯ ನಾಗರಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಮಾತಾಡ್ಕೊಂಡಿದ್ದೇವೆ. ನಾವು ಮಾತಾಡ್ಕೊಂಡು ಈ ಮಹಾನಗರ ಪಾಲಿಕೆಯವ್ರಿಗೆ ನಮ್ಮ ಹಕ್ಕು ಕೊಡಕತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತ ವಿಚಾರ ವಿಮರ್ಶೆ ಮಾಡಿದಾಗ ನಮಗೆ ಒಂದು ಕೋಚಿದಂತ ಎಲ್ಲರೂ ಒಂದು ಸಜೆಷನ್ ಮಾಡಕಂತ ಒಂದು ವಿಚಾರ ಏನಂತಂದ್ರೆ, ನಮ್ಮ ಹಕ್ಕು ಪಡಿಬೇಕಂತಂದ್ರೆ ಇವ್ರಿಗೆ ಯಾವ ರೀತಿ ನಾವು ಮಣಿಸ್ಬೇಕು ಅನ್ನೋ ವಿಚಾರ ಬಂತು. ನಾವೇನೀಗ ನಾವು ಕರವನ್ನು ಕೊಡ್ತಾ ಇದೀವಿ, ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ದೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಮುನ್ಸಿಪಾಲಿಟಿಗೆ ಏನು ಕೊಡ್ತಾ ಇದೀವಿ, ಸ್ಥಳೀಯ ಆಡಳಿತಕ್ಕೆ ಏನು ನಾವು ಒಂದು ಕರಗಳನ್ನು ಕೊಡ್ತಾ ಇದೀವಿ. ಈ ಕರನ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರು ನಮ್ಗೆ ಯಾಕೆ ಈ ಕರ ನಿರಾಕರಣೆ ಅನ್ನೋದು ಒಂದು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ತಾವಾಗೆ ನಮ್ಮ ಹತ್ರ ಬಂದೇ ಬರ್ತಾರೆ. ಯಾಕಂತ ಹೇಳಿದ್ರೆ ಯಾವ್ದೇ ಆರ್ಥಿಕ ಪರಿಸ್ಥಿತಿ, ಆರ್ಥಿಕವಾಗಿ ಒಂದು ಆರ್ಥಿಕ ಶಕ್ತಿ ಇಲ್ಲ ಅಂತಂದ್ರೆ ಯಾವುದೇ ಒಂದು ಸಂಸ್ಥೆ ಮುಂದಕ್ಕಾಗಿಲ್ಲ. ಆ ಆರ್ಥಿಕ ಶಕ್ತಿ ಕೊಡೋರು ನಾವಿದ್ದೇವೆ, ನಮ್ಮ ಮಾತು ಅವ್ರು ಕೇಳಕ್ಕಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾಗರಿಕರಾಗಿ ನಾವು ಶಾಂತಿಯುತವಾಗಿ ಯಾವುದೇ ಒಂದು ಹಿಂಸಾತ್ಮಕ ರೂಪ ತಾಳಲಾರದೆ ಬಹಳ ಒಂದು ಸೌಜನ್ಯಯುತವಾಗಿ ನಾವೆಲ್ಲ ಕೇಳಿದ್ರು ಸಹಿತ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ನಾಗರಿಕರಿಗೆ ಆದಂತ ಒಂದು ಅವಮಾನ ಅಂತ ಹೇಳಿ ನನಗೆ ಭಾವಿಸ್ತೇನೆ. ಆದ್ದರಿಂದ ನಾನು ಈ ಒಂದು ವೇದಿಕೆ ಮುಖಾಂತರ ಈ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಒಂದು ಅಡಿಯಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ನಮ್ಮ ಒಂದು ಅವಕಾಶವನ್ನ ತಾವೆಲ್ಲ ಒಂದು ವಿಚಾರಕ್ಕೆ ತಾವೆಲ್ಲ ಸ್ಪಂದನೆ ಕೊಡಬೇಕು. ಎಲ್ಲ ನಾಗರಿಕರು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿರುವಂತಹ 15 ಲಕ್ಷಕ್ಕಿಂತ ಹೆಚ್ಚಿನ ನಾಗರಿಕರು ಈ ನಮ್ಮ ಒಂದು ಹಕ್ಕನ್ನ ನಾವು ಪಡಿಬೇಕು. ಈ ನಮಗೊಂದು ಯಾವುದೇ ಒಂದು ವಿಷಯದಲ್ಲಿ ಪ್ರತಿ ಒಂದು ವಾರ್ಡ್ನಲ್ಲಿ ಈ ರೀತಿ ಈ ಸಂಸ್ಥೆಯಿಂದ ಅಂದ್ರೆ ನಾವು ವಾರ್ಡ್ ಸಮಿತಿಗಳು ರಚನೆ ಆದರೆ ನಮ್ಮ ಒಂದು ಪಾಲ್ಗೊಳ್ಳುವಿಕೆಯನ್ನು ನಿಶ್ಚಿತಗೊಳಿಸ್ತೈತಿ. ಸುಮಾರು ಒಂದು ವಾರ್ಡ್ ಅಂದ್ರೆ 82 ವಾರ್ಡ್ಗಳಿದಾವೆ. 82 ವಾರ್ಡ್ನಲ್ಲಿ 820 ಜನ ಅಂದ್ರೆ ಒಂದು ವಾರ್ಡ್ನಲ್ಲಿ 10 ಜನ ನಾವು ಬರ್ತಾ ಇದೀವಿ. 3 ಜನ ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದವರು, 3 ಜನ ಮಹಿಳೆಯರು,
2 ಜನ ಸಂಘ ಸಂಸ್ಥೆಗಳು, 2 ಜನ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ. ಈ ರೀತಿಯಾಗಿ 10 ಜನಗಳು ಮೀಸಲಾತಿ ಪಡ್ಕೊಂಡು ನಾವೆಲ್ಲ ಒಂದು ಅದರಲ್ಲಿ ಒಬ್ಬರು ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ, ಮಹಾನಗರ ಪಾಲಿಕೆಯಿಂದ ನೇಮಿಸಿದಂತ ಒಬ್ಬ ಕಾರ್ಯದರ್ಶಿ ಸಹಿತ. ಅದರ ಜೊತೆಯಲ್ಲಿ ಆಯಾ ಮಹಾನಗರ ಪಾಲಿಕೆಯ ವಾರ್ಡಿನ ಒಂದು ಕಾರ್ಪೊರೇಟರ್ ಅದಕ್ಕೆ ಅಧ್ಯಕ್ಷರು. ಈ ಒಂದು 12 ಜನರ ಒಂದು ಟೀಮ್ ಏನಿರ್ತದೆ, ಪ್ರತಿ ತಿಂಗಳ ಪ್ರತಿ ಒಂದು ವಾರ್ಡಿನಲ್ಲಿ ಒಂದು ಸಭೆ ನಡೆಸ್ಬೇಕಂತ ಹೇಳಿ ಒಂದು ನಮ್ಮ ವಾರ್ಡ್ ಸಮಿತಿ ಒಂದು ಆಶಯ ಇದೆ, ಜನರ ಪಾಲ್ಗೊಳ್ಳುವಿಕೆ ಒಂದು ಆಶಯ ಇದೆ. ಆ ವಾರ್ಡ್ಗೆ ಸಂಬಂಧಪಟ್ಟಂತ ಶೈಕ್ಷಣಿಕವಾಗಿ ಮತ್ತೆ ವಿದ್ಯುತ್ ಸಮಸ್ಯೆ ಇರಲಿ, ನಗರ ನೈರ್ಮಲ್ಯ ಇರಲಿ, ಸುರಕ್ಷತೆ ಇರಲಿ, ರಸ್ತೆ ಒಂದು ವ್ಯವಸ್ಥೆ ಇರಲಿ, ಎಲ್ಲ ರೀತಿಯ ಒಂದು ಮೂಲಭೂತ ನಾಗರಿಕ ಸೌಲಭ್ಯಗಳ ಬಗ್ಗೆ, ಯಾವುದೇ ವಿಚಾರಗಳ ಬಗ್ಗೆ ಸ್ಥಳೀಯ ಸರ್ಕಾರಗಳಲ್ಲಿ ನಾವು ಅದನ್ನ ಸೌಲಭ್ಯ ಪಡಿಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ನಲ್ಲಿ ನಮ್ಮ ಯಾವುದೇ ಒಂದು ವಿಚಾರಗಳನ್ನು ನಾವು ವ್ಯಕ್ತಪಡಿಸಬಹುದು. ಇಷ್ಟು ದಿವಸ ಆಗ್ಲಾರ್ದಂತ ಅಂದ್ರೆ ಸುಮಾರು ಸ್ವಾತಂತ್ರ್ಯ ಸಿಕ್ಕಿ 75-76 ವರ್ಷ ಆಗೋಗಿದ್ದು, ಇಲ್ಲಿ ಕೆಲವೊಂದು ವ್ಯವಸ್ಥೆಗಳಿಗೆ ಯಾವುದೇ ಹಣಕಾಸು ಸೌಲಭ್ಯ ಇಲ್ಲ ಅಂದ್ರೂ ಸಹಿತ ತನ್ನಷ್ಟಕ್ಕೆ ತಾನೇ ಸಾಲ್ವ್ ಮಾಡುವಂತ ವ್ಯವಸ್ಥೆಗಳು ಅವು ಕೇವಲ ಒಂದು ಮಹಾನಗರ ಪಾಲಿಕೆಯ ಒಂದು ಅನುಮೋದನೆ ಸಲುವಾಗಿ ನಿಂತ್ಕೊಂಡಂತ ಎಷ್ಟೋ ಉದಾಹರಣೆಗಳಿವೆ ನಮ್ಮ ಮುಂದೆ. ಈ ಎಲ್ಲ ಒಂದು ಸಮಸ್ಯೆಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ಒಂದು ನಿಶ್ಚಯವಾಗಿ ಅವೆಲ್ಲ ನಿಸ್ಸಂಶಯವಾಗಿ ಹೋಗ್ತಂದ್ರ ನಮ್ಮ ಹುಬ್ಬಳ್ಳಿ ಧಾರವಾಡ ಈಗ ನಾವು ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಒಂದು ಮಾಡೆಲ್ ನಗರ, ಮಾಡೆಲ್ ಸಿಟಿ ಏನಾಗ್ತಾವೆ ಅದ ಮಾದರಿ ನಗರ ಆಗತ್ತೆ. ನಾವೆಲ್ಲ ಒಂದು ಕಾರಣ ಆಗಬೇಕು. ತಮ್ಮೆಲ್ಲ ಸಹಾಯ ಸಹಕಾರ ಎಲ್ಲ ನಾಗರಿಕರದ್ದು ಒಂದು ಈ ನಮ್ಮ ಒಂದು ಅಭಿಯಾನಕ್ಕೆ ತಮ್ಮೆಲ್ಲ ಒಂದು ಪ್ರೇರಣೆ ಇರಬೇಕು. ನಾವು ಬ್ಯಾಕ್ ಬೋನ್ ಆಗಿ ನಾವೆಲ್ಲ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಇದೇ ನಾಗರಿಕರ ಪಟಂಗದ ಒಂದು ಯೂಟ್ಯೂಬ್ ಚಾನಲ್ಗೆ ಧನ್ಯವಾದ.